ವೇಟ್ ಕಂಟ್ರೋಲ್ ಹೇಗೆ ಮಾಡಬೇಕು? ಡಯಟ್ನಿಂದ. ಏನು ಡಯಟ್ ಯೂಸ್ ಊಟ ಮಾಡಬೇಕಂದ್ರೆ ಫ್ಯಾಟ್ಸ್ ಎಲ್ಲ ಕಡಿಮೆ ಮಾಡ್ಕೋಬೇಕು. ಆದಷ್ಟು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಲೆವೆಲ್ 30 to 40 mg ಪ್ರೋಟೀನ್ ಮಾಡ್ಕೋಬೇಕು. ಅಬೌಟ್ 30% ಫ್ಯಾಟ್ಸ್ ಇಟ್ಕೋಬೇಕು. ಉಳ್ಕಿದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ. ಸಿಂಪಲ್ ಶುಗರ್ ಅಂತೂ ತಿನ್ನಲೇಬಾರ್ದು. ಆಮೇಲೆ ಇದನ್ನು ಈ ಬೆವರೇಜಸ್ ಇರ್ತಾವಲ್ಲ, ಆದಷ್ಟು ಈ ಕೋಕು, ಪೆಪ್ಸಿ ಇಂಥವು ಕುಡಿಲೇಬಾರ್ದು. ಸ್ವೀಟೆಂಡ್ ಬೆವರೇಜಸ್ ಅವನ್ನ ಪಾನೀಯಗಳನ್ನೆಲ್ಲ ನಾವು ತ್ಯಜಿಸಲೇಬೇಕು. ಆದಷ್ಟು ಶುಗರ್ ಕಡಿಮೆ ಮಾಡಿಕೊಂಡ್ರೆ ಎಷ್ಟೋ ಥರದ ವೇಟ್ ಕಂಟ್ರೋಲ್ ಆಗುತ್ತೆ. ಎರಡನೇದಂದರೆ ನಮ್ಮ ಊಟದಲ್ಲೇ ವೆಜಿಟೇಬಲ್ಸ್, ಫ್ರೂಟ್ಸ್ ಅಟ್ಲೀಸ್ಟ್ 3 to 5 ಸರ್ವಿಂಗ್ಸ್ ಪರ್ ಡೇ ಇಟ್ಕೋಬೇಕು. ಅದನ್ನ ಈ ಪಚಡಿ ಅಂತ ನಾವು ಹೇಳ್ತೇವೆ, ಯೂಶ್ವಲಿ ಸಲಾಡ್ಸ್, ಅವನ್ನ ಜಾಸ್ತಿ ತಿನ್ನಬೇಕು. ಫ್ರೂಟ್ಸನ್ನು ಇನ್ ಬಿಟ್ವೀನ್ ತಿನ್ನಬೇಕು. ಸೊ ದ್ಯಾಟ್ ನಮಗೆಷ್ಟು ಫೈಬರ್, ಫ್ರೂಟ್ಸ್ ಕಂಟೈನ್ ಲಾಟ್ ಆಫ್ ಫೈಬರ್. ದೇ ಆಲ್ಸೋ ಕಂಟೈನ್ ಪೊಟ್ಯಾಷಿಯಮ್ ಇರುತ್ತೆ. ಪೊಟ್ಯಾಷಿಯಮ್ನಿಂದ ನಮ್ಮದು ಇವನ್ ಬಿ ಪಿನೂ ಕಡಿಮೆ ಆಗುತ್ತೆ. ಆಮೇಲೆ ಸೋಡಿಯಮ್ ಎಷ್ಟು ತಿನ್ನಬೇಕು? 1500 mg ಒಳಗಡೆ ತಿನ್ನಬೇಕು. ಆಮೇಲೆ ಯಾವುದೇ ಒಂದು ಈ ಪ್ಯಾಕ್ಡ್ ಫುಡ್ಸು ಅದರೊಳಗೆ ಸೋಡಿಯಂ ಕಂಟೆಂಟ್ ಜಾಸ್ತಿ ಇದ್ದರೆ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಆದಷ್ಟು ಈ ಫಾಸ್ಟ್ ಫುಡ್ಸ್ ಅಂತ ಏನು ಹೇಳ್ತೇವಲ್ಲ, ರಿಸ್ಟ್ರಿಕ್ಟ್ ಮಾಡೋದೇ ಒಳ್ಳೆಯದು. ಸೊ ಹೆಲ್ದಿನೆಸ್ ಅಂದರೆ ಮೋರ್ ವೆಜಿಟೇಬಲ್ಸ್, ಮೋರ್ ಫ್ರೂಟ್ಸ್ ಇನ್ ದ ಡಯಟ್, 3 times a day. ಆಮೇಲೆ ಫೈಬರ್ ಇನ್ ದ ಡಯಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ಸೀರಿಯಲ್ಸ್ ಅಂತ ಹೇಳ್ತೇವಲ್ಲ, ಎಲ್ಲ ಥರದ ಕಾಳುಗಳು, ಮೊಳಕೆ ಕಾಳುಗಳನ್ನ ಜಾಸ್ತಿ ತಿನ್ನಬೇಕು. ಇನ್ನು ಈ ರೊಟ್ಟಿ, ಚಪಾತಿ ಅವನ್ನೆಲ್ಲ ಸ್ವಲ್ಪ ಕಡಿಮೆ ತಿನ್ನೋದೇ ಒಳ್ಳೆಯದು. ಕಾರ್ಬೋಹೈಡ್ರೇಟ್ಸ್ ಎಲ್ಲ ಜಾಸ್ತಿ ತಿಂದುಬಿಟ್ರೆ ಮತ್ತೆ ಶುಗರ್ ಏರೋ ಸಂಭವ ಜಾಸ್ತಿ ಇರ್ತದೆ. ಮತ್ತು ಆಯಿಲ್ ಏನು ಯೂಸ್ ಮಾಡಬೇಕು? ಈ ಆದಷ್ಟು ಮಿಕ್ಸ್ಚರ್ ಆಫ್ ಆಯಿಲ್ಸ್, ಸೋಯಾಬೀನ್ ಆಯಿಲ್, ಆಲಿವ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಮಸ್ಟರ್ಡ್ ಆಯಿಲ್ ಮಿಕ್ಸ್ಚರ್, ಇವು ದೇ ಆರ್ ಆಲ್ ಗುಡ್. ಅಂದರೆ ಒಂದು ಮುಫಾ ಇರ್ತದೆ, ಮುಫಾ ಅಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್, ಇನ್ನೊಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್. ಅದಕ್ಕೆ ಮಿಕ್ಸ್ಚರ್ ಆಫ್ ಆಯಿಲ್ಸ್ ಇಸ್ ಬೆಟರ್ ದ್ಯಾನ್ ತುಪ್ಪ. ಮತ್ತು ಈ ಕೋಕೋನಟ್ ಆಯಿಲ್ ಸ್ವಲ್ಪ ಯೂಶ್ವಲಿ ನಾವು ಅಡ್ವೊಕೇಟ್ ಮಾಡೋಕ್ಕೆ ಹೋಗಲ್ಲ. ಇವನು ತುಪ್ಪ ಆಯುರ್ವೇದದಲ್ಲಿ ಏನೋ ಒಂದು ಮುಖ್ಯ ಅಂಶ ಇದೆ ಅಂತ ಹೇಳ್ತಾರೆ. ಬಟ್ ನಾವು ಸ್ಯಾಚುರೇಟೆಡ್ ಫ್ಯಾಟ್ಸನ್ನು ಯಾವ ಹೆಪ್ಪುಗಡ್ತಾವಲ್ಲ ಅಂಥ ಒಂದು ಎಣ್ಣೆಯನ್ನು ನಾವು ಯೂಶ್ವಲಿ ಯೂಸ್ ಮಾಡೋಕ್ಕೆ ಹೇಳಂಗೇ ಇಲ್ಲ. ಇನ್ನು ಆಯಿಲನ್ನು ನೀವು ಬೇಯಿಸ್ಬೇಕಾದ್ರೆ ಸ್ಮೋಕಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ, ಅದ್ರ ಮೇಲೆ ಒಯ್ಯಬಾರ್ದು, ಅದು ಟ್ರಾನ್ಸ್ ಫ್ಯಾಟ್ ಆಗಿಬಿಡುತ್ತೆ. ಈವನ್ ಟ್ರಾನ್ಸ್ ಫ್ಯಾಟ್ ತಿನ್ನೋದನ್ನು ಒಳ್ಳೆಯದಲ್ಲ. ಇನ್ನು ಕೆಲವರು ಈ ನಾನ್ ವೆಜಿಟೇರಿಯನ್ ತಿನ್ನೋದು ರೂಢಿ ಇರ್ತದೆ, ಅದನ್ನು ಅವರು ಬಂದ್ ಮಾಡಲೇಬೇಕು. ಸ್ಪೆಷಲಿ ರೆಡ್ ಮೀಟ್ ಈಸ್ ವೆರಿ ಡೇಂಜರಸ್. White meat is okay, like fish. So 2-3 times fish ವೀಕ್ಲಿ ತೊಗೊಂಡ್ರು ನಡೀತದೆ. ಆಮೇಲೆ ಸೊ ದಿಸ್ ಈಸ್ ಹೌ ಯುವರ್ ಡಯಟ್ ಶುಡ್ ಬಿ ದೇರ್ ವಿಚ್ ಕ್ಯಾನ್ ಡಿಕ್ರೀಸ್ ಯುವರ್ ಬಾಡಿ ವೇಟ್.